ಶಾರ್ಟ್ ಟರ್ಮ್ ಲೋನ್ಗೆ ರೀಫೈನಾನ್ಸ್ ಮಾಡೋಕ್ಕೆ 5,600 ಕೋಟಿ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ. ಎಷ್ಟು? 2,340 ಕೋಟಿ. ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಇದು ಮಾಡಿರೋರು ಯಾರು? ಯಾರ್ರೀ? ಕೇಂದ್ರ ಸರ್ಕಾರ. ಅದರ ಮಂತ್ರಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಲೆ ಬರೋದು ನಬಾರ್ಡು. ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನವರು. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4.5% ಕೊಡ್ತಾರಲ್ಲ, ಆ 4.5% ನಾವು ಕಟ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಕರ್ನಾಟಕ ಸರ್ಕಾರ ಕಟ್ಟುತ್ತೆ. ಈಗ ನಾವು ಸಾಲ ಅವ್ರು ಕೊಡದೆ ಹೋದ್ರೆ, ನಬಾರ್ಡ್ನವ್ರು ಕೊಡದೆ ಹೋದರೆ ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು. ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು? 10-12% ಕೊಡಬೇಕಾಗುತ್ತೆ. ಈಗಾಗಲೇ 1,200 ಕೋಟಿಗಿಂತ ಕೊಡ್ತಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು 9,012 ಕೋಟಿ 9,012 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಎಷ್ಟಾಗುತ್ತೆ? ಆ ಬಡ್ಡಿ ಎಲ್ಲ ಯಾರು ಕೊಡೋರು? ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ? ಇದಕ್ಕಿದಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದವ್ರು ಯಾರು? ಮನಮೋಹನ್ ಸಿಂಗ್. 3 ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್. ಆಗ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ? ಹೇಳಪ್ಪ.